ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಸಮವಸ್ತ್ರ ಬಂದಾಗಿದೆ. ನಾಳೆಯಿಂದ ನೀನು ಈ ಸಮವಸ್ತ್ರನ ಹಾಕೊಂಡು ಕೆಲ್ಸಕ್ಕೆ ಹೊರಡ್ತೀಯ. ಜೊತೆಗೆ ಈ ರಿಟೈರ್ಡ್ ಸುಬೇದಾರ್ನ ಮಾತು ಯಾವಾಗ್ಲೂ ನೆನಪಲ್ಲಿಟ್ಕೋ. ಪರಿಸ್ಥಿತಿ ಅದೆಂಥದ್ದೇ ಆಗಿರಲಿ, ಈ ಸಮವಸ್ತ್ರಕ್ಕಿರೋ ಬೆಲೆ ಕಿಂಚಿತ್ತೂ ಕಡಿಮೆ ಆಗ್ಬಾರ್ದು. ಹಾಗೆ ನೋಡ್ಕೋ. ತಗೋ. ಖಂಡಿತ ಅಪ್ಪ. ಅವ್ರೇನ್ ಮಾಡ್ತಿದ್ದಾರೆ? ಎಲ್ಲಿ ಹೋಗ್ತಿದ್ದೀರಾ? ಇದು ಯಾಕೆ ಈ ರೀತಿ ಪುಸ್ತಕಗಳನ್ನ ಎಷ್ಟು ಹೋದ್ರು? ರಮಾ, ಇವೆಲ್ಲ ಇಂಗ್ಲಿಷ್ ಕಾದಂಬರಿಗಳು. ಇದು ನಾಟಕದ ಪುಸ್ತಕ. ಆದ್ರೆ ಇದೆಲ್ಲ ಕಾಲೇಜಿಗೆ ಬೇಕಾಗಿಲ್ವಲ್ಲ? ಇದನ್ ತಗೊಂಡ್ ನೀವೇನ್ ಮಾಡ್ತೀರಾ? ಇಲ್ಲ ಅಂದ್ರೆ ಏನಂತೆ ರಮ್ಮ? ಪುಸ್ತಕಕ್ಕೆ ಒಂದ್ ಬೆಲೆ ಇರುತ್ತೆ. ಕಾಲೇಜಿಗೆ ಬೇಡ ಅಂದ್ರೆ ಏನಾಯ್ತು? ಹೇಗೂ ನಾನೀಗ ಕಾಲೇಜಿಗೆ ಹೋಗ್ತಾ ಇಲ್ಲ. ಕಾಲೇಜಿಗೆ ಹೋಗಿ ಮತ್ತೆ ಓದ್ ಶುರು ಮಾಡೋವರೆಗೂ ಕೈಗೆ ಸಿಗೋ ಪುಸ್ತಕನ ಓದ್ತೀನಿ. ನಡಿ, ಇದನ್ ತಗೊಂಡು ಹೋಗೋಣ. ಹುಷಾರು. ಮಿಕ್ಕಿದ್ದನ್ನ ನೀನ್ ತಗೊಂಬಾ. ಪುರಂಜನಣ್ಣ, ಸರ್ಸಮ್ನವ್ರನ್ನ ನಾನು ತುಂಬಾ ಗೌರವಿಸ್ತೀನಿ. ಆದ್ರೆ ಆಕೆ ಜೊತೆ ಇರೋದಕ್ಕೆಲ್ಲ ಸಾಧ್ಯ ಆಗಲ್ಲ. ಪಾಪ ಸರ್ಸಮ್ಮ ಅತ್ತಾಗ ನನ್ನ ಮನ್ಸು ಹೇಳುತ್ತೆ ಕಣ್ಣೀರೋರ್ಸ್ಬೇಕು ಅಂತ. ಜೊತೆಗಾಕೆ ಹಸ್ಕೊಂಡಿದ್ದಾಗ ಅವ್ರಿಗೆ ಊಟ ಹಾಕೋಣ ಅಂತ ನಂಗನ್ಸುತ್ತೆ. ಬಿಟ್ಕೋ, ಇಲ್ಲಿ ಇದೇ ಸರಿಯಾದ ಜಾಗ ನಿನ್ಗೆ. ಹೇ ಕೇಳೆ, ಇಲ್ಲಿ ಸುಮ್ಮನೆ ಮನೆ ಬಿಟ್ಟು ಹೋದ್ರೆ ಸರಿ. ಇವತ್ತಿಗೆ ನಿನ್ನ ಸಂಬಂಧ ಮುಗೀತಷ್ಟೇ. ಸರಿಯಾಗಿ ಕೇಳಿಸ್ಕೋ. ಬೆಳಿಗ್ಗೆ ನಿನ್ ಸಾಮಾನೆಲ್ಲ ಬೀದಿಗೆ ಎಷ್ಟು ಕಳಿಸ್ತೀನಿ. ಮಂಗೇಶ, ನೀನು ತುಂಬಾ ಒಳ್ಳೆ ಮನುಷ್ಯ. ಸರ್ಸಮ್ನವ್ರೆ, ಅದೆಲ್ಲ ಬಿಡಿ. ನಾನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಅಂತ ನನ್ನ ಹೆಂಡತಿ ಹೇಳ್ತಿದ್ಲು. ನೀವೊಂದ್ಸಲ ತಿನ್ನೋಡಿ ನನ್ನ ಕೈ ರುಚಿ ಹೇಗಿದೆ ಅಂತ. ಬನ್ನಿ. ಮಂಗೇಶ, ನೀನ್ ಇತ್ತೀಚೆಗೆ ಇವಳ ಮೇಲೆ ತೋರಿಸ್ತಿರೋ ಕಾಳಜಿ ನೋಡಿದ್ರೇನೆ ಎಲ್ಲಾ ಗೊತ್ತಾಗುತ್ತೆ ನಿನ್ನ ಮನ್ಸಲ್ಲಿ ಏನಿದೆ ಅಂತ. ಏನ್ ಹಾಗೆ ನೋಡ್ತಿದ್ಯಾ? ಸರಿಯಾಗಿ ಹೇಳ್ದೆ ತಾನೆ? ನೋಡು ಮಂಚಯ್ಯ, ಏನೇನೋ ಮಾತಾಡ್ಬೇಡ.
ನೀನ್ ಹೋಗಿ ಊಟ ಮಾಡು, ನಾವು ಊಟ ಮಾಡ್ತೀವಿ. ಎಲ್ಲಿಗೋ ಹೋಗ್ಲಿ, ಮೂರು ಬಿಟ್ಟೋನು ನೀನೇ ಇಲ್ಲಿರುವಾಗ ಹೌದು, ನಾವು ಮೂರು ಬಿಟ್ಟವ್ರೆ. ನಂಗ್ ಗೌರವ ಕೊಟ್ಟು ಕಾಳಜಿ ವಹಿಸ್ತಿರೋನು ಬರೀ ಮಂಗೇಶ ಅಲ್ಲ, ನಾನು ಮಂಗೇಶನ್ನ ಅಷ್ಟೇ ಗೌರವಿಸ್ತೀನಿ, ಕಾಳಜಿ ಇಟ್ಕೊಂಡಿದ್ದೀನಿ. ಸಾಕಾ? ನೆಮ್ಮದಿನ ಈಗ? ಇಷ್ಟೇ ತಾನೇ ನಿಂಗೂ ಬೇಕಿದ್ದಿದ್ದು? ಕೇಳಾಯ್ತಾ? ತಿರುಗ್ ನೋಡ್ದೆ ಹೋಗ್ತಾ ಇರು. ಇವಾಗ ಯಾಕಮ್ಮ ನೀನು ಸುತ್ತಿ ಬಳಸಿ ಮಾತಾಡ್ತಿದೀಯಾ? ನನ್ಗೆ ಎಲ್ಲಾ ಗೊತ್ತಿದೆ, ನಿನ್ಗೋ ಇವನ್ಗೋ ಏನೋ ಸಂಬಂಧ ಇದೆ ಅಂತ. ನಾನ್ ಹೇಳಿದ್ದೆ ತಾನೇ, ಈ ಸರ್ಸಮ್ಮನ್ ನಡತೆ ಒಂಚೂರು ಸರಿ ಇಲ್ಲ ಅಂತ ನಾನು ಹೇಳಿದ್ದೆ. ಇವತ್ತು ಇವಳಾಗೆ ಒಪ್ಕೊಂಡಿದ್ದಾಳೆ ನೋಡಿ. ಹೌದಮ್ಮ, ನನ್ ನಡತೆ ಸರಿ ಇಲ್ಲ. ಏನ್ ಮಾಡೋದ್ ಹೇಳು? ಮಾತಾಡು. ಬೇಕಾದ್ರೆ ಹೇಳು, ಇಡೀ ವಟಾರದವ್ರನ್ನೆಲ್ಲ ಕರ್ಸಿ ಹೇಳ್ಬೇಕಾ? ಹೌದು, ನಂಗ್ ಮಂಗೇಶನ್ ಮೇಲ್ ಮನ್ಸಿದೆ ಅಂತ ಹೇಳ್ಬೇಕಾ? ಹೇಳಿ. ಸಾಯಿಸ್ಬಿಡ್ತೀನಿ ನಿನ್ನ. ಪ್ರತಿಭಾ, ಈ ಮನುಷ್ಯನ ಒಳಗ್ ಕರ್ಕೊಂಡು ಹೋಗು. ನಡೀರಿ ಒಳಗೆ. ಅಯ್ಯೋ ಬಿಡಿ, ಈ ಜಗತ್ನಲ್ಲಿ ಎಲ್ಲಾ ಕಾಯಿಲೆಗೂ ಔಷಧಿ ಇದೆ, ಆದ್ರೆ ಈ ಅನುಮಾನ ಅನ್ನೋ ಕಾಯಿಲೆ ಇದೆಯಲ್ಲ, ಅದಕ್ಕೆ ಯಾವ ಔಷಧಿನೂ ಇಲ್ಲ. ನಡಿ, ನಾವು ಊಟ ಮಾಡೋಣ. ಕೊಡಿ ಇಲ್ಲಿ, ಈ ಪುಸ್ತಕನೆಲ್ಲ ಒಂದ್ ಕಡೆ ಎತ್ತಿಡ್ತೀನಿ, ಒಂದೊಂದಾಗೆ ಓದೋರ. ಬೇಡ, ಈ ಪುಸ್ತಕಗಳು ಇಲ್ಲಿ ಹೀಗೆ ಇರ್ಲಿ ನನ್ ಜೊತೆ. ಇರ್ಲಿ ಬಿಡು, ಚಿಕ್ಕ ವಯಸ್ಸಿನಿಂದ ಭೀಮನ್ಗೆ ಇದು ಅಭ್ಯಾಸ. ಹೊಸ ಪುಸ್ತಕ ತಗೊಂಡ್ ಬಂದ್ರೆ ಅದನ್ನ ಓದ್ ಮುಗ್ಸೋವರೆಗೂ ಬಿಡೋದಿಲ್ಲ. ಓದ್ಲಿ ಬಿಡು. ಅತ್ತೆ, ಭೀಮಭಾವ ಕಾಲೇಜ್ಗೆ ಹೋಗದೆ ಇರಬಹುದು, ಆದ್ರೆ ಓದೋದಂತೂ ಬಿಡಲ್ಲ. ಚೆನ್ನಾಗಿರ್ತಿತ್ತು ಅವನ್ ಸೇನೆಗಾದ್ರೂ ಸೇರ್ಕೊಂಡಿದ್ದಿದ್ರೆ. ಅತ್ತೆ, ನೀವೊಂದ್ಸಲ ನರೋತ್ತಮ್ ಜೋಶಿ ಅವ್ರನ್ನ ಭೇಟಿ ಮಾಡಿ ಭೀಮಭಾವ ಮಾಡೋ ಅಂತ ಒಂದ್ ಕೆಲ್ಸನ ಅವ್ರಿಗೆ ಹುಡ್ಕಕ್ ಹೇಳಿ. ಹೌದು ಲಕ್ಷ್ಮಿ, ನಾಳೆನೆ ಹೋಗಿ ಜೋಶಿ ಅವ್ರನ್ನ ಭೇಟಿ ಮಾಡ್ತೀನಿ. ಎಷ್ಟ್ ಚೆನ್ನಾಗ್ ಕಾಣ್ತಿದ್ದೀರಾ ಗೊತ್ತಾ? ನಿಜ ಹೇಳ, ಮದ್ವೆ ದಿನ ನೀವ್ ಹೇಗ್ ಕಾಣ್ತಿದ್ರೋ ಹಾಗೆ ಕಾಣ್ತಿದ್ದೀರಾ ಇವತ್ತು. ಬರ್ಲಾ ನಾನು? ತಡ ಆಗ್ಬಾರ್ದು. ಹಾ, ಆನಂದ್ ಅಣ್ಣನ ತಡೆಯೋದ್ರಲ್ಲಿ ನಾನು ಸೋತ್ ಹೋದಿರಮ್ಮ. ಏ ಆನಂದ, ಅಭಿನಂದನೆಗಳು. ಸಿಹಿ ಗಿಹಿ ತಿಂದ್ಯೋ ಇಲ್ವೋ? ಇರ್ಲಿ ಬಿಡು, ನಾನಿದ್ದೀನಲ್ಲ ನಿನ್ ಹಿತೈಷಿ. ನೋಡು, ನಾನೇ ಸಿಹಿ ತಂದೆ. ಏನ್ ಗೊತ್ತಾ,
ಜಾತಿಯಿಂದ ಸಮ ಅಲ್ದೇ ಇದ್ರು ಸರ್ಕಾರ ದೃಷ್ಟಿಲಿ ನನ್ನ ಅಕ್ಕಪಕ್ಕ ನಿಲ್ತೀಯ ನೀನು. ಕೊಡು ಸಿಹಿನ, ತಗೋ ಆನಂದ. ಇರ್ಲಿ, ಪರವಾಗಿಲ್ಲ. ಧನ್ಯವಾದ ಜೋಶಿ ಅವರೇ, ತುಂಬ ತುಂಬ ಸಂತೋಷ ಆಯಿತು. ನನಗೆ ಖುದ್ದಾಗಿ ಬಂದು ಅಭಿನಂದನೆ ಹೇಳ್ತಿರೋದು ನನಗೆ ತುಂಬಾ ಸಂತೋಷ ಆಯಿತು. ಆದರೆ ನೀವು ತಂದಿರೋ ಸಿಹಿ ಇದೆಯಲ್ಲ, ನಂಗೆ ಬೇಕಿಲ್ಲ. ಅದು ನಿಮ್ಮ ವ್ಯಕ್ತಿತ್ವದ ಥರನೇ ಅದು ಕಹಿ ಅನ್ಸುತ್ತೆ. ನನಗೆ ಗೊತ್ತಿದೆ, ನಿಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ಬರೀ ಕೀಳು ಭಾವನೆ, ದ್ವೇಷ, ಅಸೂಯೆನೇ ತುಂಬಿಕೊಂಡಿದ್ದೀರಾ. ಮತ್ತೆ ಇದೆಲ್ಲ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ನೀವು ಈ ಸಿಹಿನ ತಗೊಂಡು ಬಂದಿರೋದೇ ನನ್ನ ತಮ್ಮನಿಗೆ ಅವಮಾನ ಮಾಡಬೇಕು ಅಂತ ತಾನೆ? ನೋಡ್ರಪ್ಪ, ಒಬ್ಬ ಮನುಷ್ಯ ಖುಷಿಯಾಗಿ ಸಿಹಿ ತಂದ್ರೂ ಅನುಮಾನ ಪಡ್ತಾರೆ ನೋಡ್ರಪ್ಪ. ತೊಂದರೆ ಇಲ್ಲ, ನಾನೇ ಎಲ್ರಿಗೂ ಸಿಹಿ ಹಂಚ್ತೀನಿ. ನಿಂಗೆ ಸೇನೆಲ್ ಕೆಲ್ಸ ಸಿಕ್ಕಿರೋದಕ್ಕೆ ನಂಗ್ ಸಂತೋಷ ಆಗಿದೆ. ಕೊಡು ನಂಜುಂಡ, ತಗೋ. ಭೀಮ್ರಾವ್, 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 ಈಗ್ಲೇ ನನ್ ಜೊತೆ ಬಾ. ಎಲ್ಲಿಗೆ? ನಿನ್ನೆ ನೀನು ಯಾವ ಕ್ರಾಂತಿಕಾರಿ ಮುಂದೆ ನಾನ್ ದೇಶ ಸೇವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿಯೋ, ಅವನ್ನ ಬ್ರಿಟಿಷರು ನಿನ್ನೆ ರಾತ್ರಿ ಹೊಡೆದು ಸಾಯಿಸ್ಬಿಟ್ರು. ಏನು? ನಡೀರಿ. ಭೀಮ, ಅಯ್ಯೋ ರೀ, ಅಳ್ಬೇಡ ಮಗ್ನೆ. ನಿಮ್ಮಪ್ಪ ಹುತಾತ್ಮರಾಗಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಬ್ರಿಟಿಷ್ ಗುಂಡಿಗೆ ಬಲಿಯಾಗಿದ್ದಾರೆ. ಇಲ್ಗೆ ಯಾಕೆ ಬಂದೆ ನೀನು? ನನ್ ಗಂಡನ್ ಬ್ರಿಟಿಷರು ಕೊಂದಿರೋದ್ ಸಾಕಾಗ್ಲಿಲ್ವಾ? ಈಗ ನಮ್ಮನ್ ಸಾಯ್ಸಕ್ ಬಂದ್ಯಾ? ಹೋಗಿಲ್ಲಿಂದ. ನೀನೇ ತಾನೇ ನಮ್ಮ ಅಪ್ಪಂಗೆ ಗುಂಡು ಹೊಡೆದಿದ್ದು? ಹಾ, ಮಾತಾಡು. ನೀನೇ ತಾನೇ ನಮ್ಮ ಅಪ್ಪಂಗೆ ಗುಂಡು ಹೊಡೆದಿದ್ದು? ನೀನೇ ತಾನೇ ಗುಂಡು ಹೊಡೆದಿದ್ದು? ಹಾ, ಮಾತಾಡು, ಹೇಳು. ಬಿಡು ಮಗು, ಈ ಕಡೆ ಬಾ. ಹೋಗಪ್ಪ ಹೋಗು, ನಮ್ಮಂತ ಜನನ್ ಕೊಲ್ಲು ಹೋಗು. ಅಯ್ಯೋ ಅನ್ನಕ್ ಬಂದ್ಯಾ ಇಲ್ಲಿಗೆ? ಹೋಗಿಲ್ಲಿಂದ. ಇವನ ಸಾವು ಇವನ ಜೀವನದಷ್ಟೇ ಮಹತ್ವ ಹೊಂದಿದೆ. ಸಾವಿನ ನಂತರವೂ ಇವನ ವಿಚಾರ ಮನುಷ್ಯನ ನಿರ್ಮಾಣದಲ್ಲಿ ಪ್ರೇರಣೆ ನೀಡಿದ್ರೆ ಇವನ ಜೀವನ ಸಾರ್ಥಕ. ಮನುಷ್ಯ ಸಾಯ್ಬೋದು, ಆದ್ರೆ ವಿಚಾರಗಳಲ್ಲ. ಇವನು ಆ ಸಾಲಿನಲ್ಲಿ ಸೇರ್ತಾನೆ. ಹೆದರಿಸಿ ಹಿಂಸೆ ನೀಡಿ ಯಾವಾಗ್ಲೂ ಜಯ ಸಾಧಿಸೋಕ್ಕಾಗಲ್ಲ. ಬ್ರಿಟಿಷರು ಹೀಗೆ ಹೆದರಿಸಿ ಈ ದೇಶವನ್ನ ಕಬಳಿಸ್ಬೋದು ಅನ್ಕೊಂಡಿದ್ರೆ ಅದು ಅವರ ಮೂರ್ಖತನ. ಅಹಿಂಸೆಯೊಂದೇ ಶಾಶ್ವತ, ಪ್ರೇಮ ಒಂದೇ ಸತ್ಯ. ಇವನ ಮನಸ್ಸಲ್ಲಿ ಪ್ರೇಮವಿದ್ರೆ ಅದೊಂದೇ ಅಮರ. ಗೆಲುವು ಪ್ರೇಮಕ್ಕೆ, ಅದೇ ಶಕ್ತಿ ತುಂಬುವಂಥದ್ದು. ಕೊನೆಯಲ್ಲಿ ಪ್ರೇಮ ಹಾಗೂ ಅಹಿಂಸೆಯೇ ಗೆಲ್ಲೋದು. ಸಾವಿನ ನಂತರವೂ ಇವನ ವಿಚಾರ ಮನುಷ್ಯನ ನಿರ್ಮಾಣದಲ್ಲಿ ಪ್ರೇರಣೆ ನೀಡಿದ್ರೆ ಇವನ ಜೀವನ ಸಾರ್ಥಕ. ಮನುಷ್ಯ ಸಾಯ್ಬೋದು, ಆದ್ರೆ ವಿಚಾರಗಳಲ್ಲ. ನೀನೇ ತಾನೇ ಗುಂಡು ಹೊಡೆದಿದ್ದು? ಮಾತಾಡು, ಹೇಳು. ಹೋಗಪ್ಪ ಹೋಗು, ನಮ್ಮಂತ ಜನನ್ ಕೊಲ್ಲು ಹೋಗು. ಅಯ್ಯೋ ಅನ್ನಕ್ ಬಂದ್ಯಾ ಇಲ್ಲಿಗೆ?
ಇವನ ಸಾವು ಇವನ ಜೀವನದಷ್ಟೇ ಮಹತ್ವ ಹೊಂದಿದೆ. ಬದುಕಿನಷ್ಟೇ ಮಹತ್ವನ? ಸಾವು ಅದ್ ಹೇಗ್ ಪಡ್ಕೊಳ್ಳೋದಕ್ ಸಾಧ್ಯ ಆಗುತ್ತೆ? ಇಲ್ಗೆ ಯಾಕೆ ಬಂದೆ ನೀನು? ನನ್ ಗಂಡನ್ ಬ್ರಿಟಿಷರು ಕೊಂದಿರೋದ್ ಸಾಕಾಗ್ಲಿಲ್ವಾ? ಈಗ ನಮ್ಮನ್ ಸಾಯ್ಸೋಕ್ ಬಂದ್ಯಾ? ನೀನೇ ತಾನೇ ನಮ್ಮ ಅಪ್ಪಂಗೆ ಗುಂಡು ಹೊಡೆದಿದ್ದು? ಹಾ, ಮಾತಾಡು. ನೀನೇ ತಾನೇ ನಮ್ಮ ಅಪ್ಪಂಗೆ ಗುಂಡು ಹೊಡೆದಿದ್ದು? ಭೀಮಾ, ಇಷ್ಟೊತ್ತಿನಲ್ಲಿ ನೀನಿಲ್ಲಿ? ಗುರುಗಳೇ, ಏನಾದರೂ ತೊಂದರೆನಾ? ಇಲ್ಲ ಗುರುಗಳೇ, ನನಗೊಂದು ಗೊಂದಲ ಇದೆ. ಆದ್ರೆ ನಿಮ್ಮಿಂದ ಪರಿಹಾರ ಬೇಕಿತ್ತು. ಏನ್ ಹೇಳು ಭೀಮಾ, ಏನಾಯ್ತು? ಗುರುಗಳೇ, ಇಷ್ಟು ದಿನ ನನಗ್ ಸಾಕಷ್ಟು ಜನ ಹೇಳ್ಕೊಟ್ಟಿರೋರ್ ಪೈಕಿ ಜೀವನ ಸಾರ್ಥಕ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಿದ್ರು. ಆದ್ರೆ ಇವತ್ತು ಮೊದಲನೇ ಸಲ ನಾನು ಒಂದು ವಿಷಯ ಕೇಳ್ಪಟ್ಟೆ. ಜೀವನದ ಜೊತೆಗೆ ಮರಣವು ಸಾರ್ಥಕ ಅಂತ ಕೇಳ್ಪಟ್ಟೆ. ಅದೇಗೆ? ಕೂತ್ಕೋ ಭೀಮಾ. ಭೀಮಾ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಕೇವಲ ಒಂದೇ ಸಾಲಿನಲ್ಲಿ ಉತ್ತರಿಸಬೇಕು ಅಂತ ಇಲ್ಲಲ್ವಾ? ಆದ್ರೆ ಗುರುಗಳೇ, ನನ್ನ ಪ್ರಶ್ನೆಗೆ ಉತ್ತರ ಸಿಗೋದು ಹೇಗೆ? ಭೀಮಾ, ಜೀವನನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಾಗ ಸಿಗತ್ತೆ. ಪಡೆದ ಅನುಭವಗಳನ್ನು ಹೊಂದಿಸಿದಾಗ ಮಾತ್ರ ಉತ್ತರ ಸಿಗತ್ತೆ. ಗುರುಗಳೇ, ನಾನು ಚಿಕ್ಕವನಿದ್ದಾಗ ಅಂಬೇಡ್ಕರ್ ಗುರುಗಳು ಕೂಡ ಇದೇ ರೀತಿ ಹೇಳಿದ್ರು. ಆದ್ರೆ ಈ ಹುಡುಕಾಟದ ದಾರಿ ಹೇಗ್ ಪಡೆಯೋದು? ನಡಿ. ಎಲ್ಲಿಗೆ? ನಡಿ, ಹೇಳ್ತೀನಿ. ಕ್ಷಮಿಸ್ಬಿಡಿ ಸಾಹೇಬ್ರೆ, ಕ್ಷಮಿಸ್ಬಿಡಿ. ಅತ್ತೆ, ಆ ಕ್ರಾಂತಿಕಾರಿ ದೇಹ ಎತ್ತೋವರೆಗೂ ಅವ್ರಲ್ಲೇ ಇದ್ರು. ಆದ್ರೆ ಅದಾದ್ಮೇಲೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ರಮಾ, ಯೋಚನೆ ಮಾಡ್ಬೇಡ ಮಗಳೇ. ಕೆಲ್ಸ ಹುಡ್ಕೊಂಡು ಹೋಗಿರ್ಬೋದು, ಬರ್ತಾನ್ ಬಿಡು. ಆದ್ರೆ ರಮಾ, ಯೋಚನೆ ಮಾಡೋದ್ರಿಂದ ಏನ್ ಪ್ರಯೋಜನ? ಎಲ್ಲ ಹಣೆ ಭಾರ ಅಷ್ಟೇ. ಇವತ್ ನನ್ ಗಂಡ ಸೇನೆಗ್ ಸೇರಿದ್ದಾರೆ, ಅದೇ ನಿನ್ ಗಂಡ ಕೆಲ್ಸ ಹುಡ್ಕೊಂಡ್ ಬೀದಿ ಅಲಿತಿದ್ದಾನೆ. ಲಕ್ಷ್ಮಿ, ಗಂಡನ್ ಬಗ್ಗೆ ಹೆಮ್ಮೆ ಪಡೋದು, ಗಂಡನ್ ಬಗ್ಗೆ ಖುಷಿ ಪಡೋದು ಒಳ್ಳೆ ವಿಷಯನೇ. ಆದ್ರೆ ಇದನ್ನಿಟ್ಕೊಂಡು ಇನ್ನೊಬ್ಬರನ್ನ ಕೀಳಾಗಿ ನೋಡೋದು ತಪ್ಪು. ಅತ್ತೆ, ಈ ಮನೇಲಿ ನಾನು ಅತ್ತೆ ಮಾಡೋದೆಲ್ಲ ತಪ್ಪೆ. ನಾನ್ ಹೇಳೋದಿಷ್ಟೇ ಲಕ್ಷ್ಮಿ, ಜೀಜಾಬಾಯಿ ಜೊತೆ ಜಾಸ್ತಿ ಹೊತ್ತು ಸಮಯ ಕಳಿಬೇಡ. ರೀ, ಏನಾಯ್ತು? ಯಾಕೆ? ಏನಾಯ್ತು? ಯಾಕಿಷ್ಟ್ ಬೇಗ ಬಂದ್ಬಿಟ್ರಿ? ಏನಿಲ್ಲ, ನಂಗೆ ಕೆಲಸ ಬೇಡ. ಏನ್ರಿ ಹೇಳ್ತಿದ್ದೀರಾ? ಎಷ್ಟು ಕಷ್ಟಪಟ್ಟು ಈ ಕೆಲಸ ಸಿಕ್ಕಿದೆ, ಈಗ್ಯಾಕೆ ಹೋಗಲ್ಲ ಅಂತಿದ್ದೀರಾ? ಕಾರಣ ಆದ್ರೂ ಹೇಳಿ. ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ನೀನ್ ಏನ್ ಬೇಕಾದ್ರೂ ತಿಳ್ಕೊ, ನಾನು ಈ ಕೆಲ್ಸಕ್ಕೆ ಹೋಗಲ್ಲ ಅಷ್ಟೇ. ಅತ್ತೆ, ಮಾವ, ಅತ್ತೆ. ಏನಾಯ್ತು ಲಕ್ಷ್ಮಿ? ಯಾಕೆ ಗಾಬರಿ ಆಗಿದೀಯಾ? ಮಾವ, ನೀವಾದ್ರೂ ಹೇಳಿ ಇವ್ರಿಗೆ. ಏನೇನೋ ಮಾತಾಡ್ತಿದ್ದಾರೆ. ಏನು? ಸರಿಯಾಗಿ ಹೇಳು ಲಕ್ಷ್ಮಿ, ಸುತ್ತಿ ಬೆಳೆಸಿ ಮಾತಾಡ್ಬೇಡ. ಅತ್ತೆ, ಅವ್ರ ಕೆಲ್ಸಕ್ಕೆ ಹೋಗಲ್ಲ ಅಂತಿದ್ದಾರೆ. ಅಪ್ಪ, ನೆನೆ ನೀವೇ ಹೇಳ್ತಿದ್ರಿ ಈ ಸಮವಸ್ತ್ರಕ್ಕೆ ಮಸಿ ಬಳಿಬೇಡ ಅಂತ. ಆದ್ರೆ ಈ ಸಮವಸ್ತ್ರ ನನ್ನ ಇಷ್ಟನೇ ಪ್ರಶ್ನೆ ಮಾಡ್ತಿದ್ದೆ. ಹಾಗಿದ್ದಾಗ್ಲೂ ಈ ಕೆಲಸ ಮಾಡಿದ್ರೆ ಇದಕ್ ಮಸಿ ಬಳದ ಹಾಗೆ ಅಲ್ವೇನಪ್ಪ? ರೀ, ಏನ್ರಿ ಇದು? ಏನೇನೋ ಹೇಳಿ ಹುಚ್ಚರ ಆಡ್ತಿದ್ದೀರಾ. ಮಾವ ಕೂಡ ಸೇನೆಲ್ ಕೆಲಸ ಮಾಡ್ತಿರ್ಲಿಲ್ವಾ? ಅವ್ರು ಯಾವತ್ತೂ ಅಗೌರವ ತೋರ್ಸಿರ್ಲಿಲ್ಲ ಅಲ್ವಾ? ಲಕ್ಷ್ಮಿ, ಹೋಗೋಣ. ಈ ಸಮವಸ್ತ್ರನ ಗೌರವದಿಂದನೇ ವಾಪಸ್ ಕೊಟ್ಬಾ, ಹೋಗು. ಏನಾದ್ರೂ ನಿನ್ ಮನ್ಸು ಒಪ್ಲಿಲ್ಲ ಅಂದ್ರೆ ಮಾಡ್ಬೇಡ.
ಏನ್ ಹೇಳ್ತಿದ್ದೀರಾ ನೀವ್ ಇವ್ರಿಗೆ? ಲಕ್ಷ್ಮಿ, ಮರ್ಯಾದೆ ಕೊಟ್ಟು ಮಾತಾಡೋದನ್ ಕಲಿ. ನೋಡು ಲಕ್ಷ್ಮಿ, ನಾನು ಬೇರೆ ಏನಾದ್ರೂ ಕೆಲಸ ಹುಡುಕೋತೀನಿ. ಮುಂದೆ ಯಾವತ್ತು ಯಾವ ಮಗುನೂ ನನ್ನ ಎದುರು ಬಂದು ನನ್ನಿಂದ ಜೀವನ ಹಾಳಾಯ್ತು ಅಂತ ಹೇಳಬಾರ್ದು.